ಬಿಹಾರದಲ್ಲಿ ಎನ್ಡಿಎ ಗೆಲುವಿಗಾಗಿ ಆರ್ಎಸ್ಎಸ್ ಕಸರತ್ತನ್ನು ನಡೆಸ್ತಾ ಇದೆಯಾ? ಆರ್ಎಸ್ಎಸ್ನ ಮಿಷನ್ ತ್ರಿಶೂಲ, ಈ ತಂತ್ರ ಏನು? ಬಿಹಾರದಲ್ಲಿ ಈ ಬೆಕ್ಕಿಗೆ ಗಂಟೆಯನ್ನು ಕಟ್ಟೋರು ಯಾರು? ನಮಸ್ಕಾರ, ADN.comಗೆ ಸ್ವಾಗತ. ನಾನು ಸಪನ. ಪ್ರಾಚೀನ ಗ್ರೀಕ್ ಕಥೆಗಳಲ್ಲಿ ಹೂ ವಿಲ್ ಬೆಲ್ ದಿ ಕ್ಯಾಟ್ ಅಂದರೆ ಬೆಕ್ಕಿಗೆ ಗಂಟೆಯನ್ನು ಕಟ್ಟೋರು ಯಾರು ಅನ್ನೋ ಕಥೆಯೂ ಕೂಡ ಒಂದು. ಮನೆಯೊಂದರಲ್ಲಿ ಹಲವಾರು ಇಲಿಗಳು ವಾಸ ಮಾಡ್ತಾ ಇದ್ವು. ಅಲ್ಲಿ ದೊಡ್ಡ ಬೆಕ್ಕು ಕೂಡ ಇತ್ತು. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಇಲಿಗಳು ಮಾಡಿದ ಉಪಾಯ ಬೆಕ್ಕಿಗೆ ಗಂಟೆಯನ್ನು ಕಟ್ಟೋದು. ಗಂಟೆ ಸದ್ದು ಬಂದ ಕೂಡಲೇ ಎಲ್ಲರೂ ಕೂಡ ತಪ್ಪಿಸ್ಕೊಳ್ಳೋದು. ಆದರೆ ಈಗ ಬೆಕ್ಕಿಗೆ ಗಂಟೆಯನ್ನು ಕಟ್ಟೋರು ಯಾರು ಅನ್ನೋ ಪ್ರಶ್ನೆ ಎದುರಾಯಿತು. ಉತ್ತರ ಸಿಗದೆ ಇಲಿಗಳು ಮೌನ ಆದವು. ಇದು ಆ ಕಥೆಯ ಸಾರ. ಇದೇ ಕತೆ ಈಗ ಚುನಾವಣಾ ಕನವಾದ ಬಿಹಾರಕ್ಕೂ ಕೂಡ ಅನ್ವಯ ಆಗ್ತಾ ಇದೆ. ಬಿಹಾರದ ಪಾಲಿಗೆ ಈಗ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅಂದರೆ RSS ದೊಡ್ಡ ಕಳ್ಳಬೆಕ್ಕು. ಬಿಹಾರದಲ್ಲಿ ಬಹುತೇಕ 20 ವರ್ಷಗಳ ಕಾಲ BJP JDU ಮೈತ್ರಿಕೂಟ ಆಡಳಿತವನ್ನು ನಡೆಸಿದೆ. ಆದರೆ ಬಡತನ, ನಿರುದ್ಯೋಗ, ಅಭಿವೃದ್ಧಿಯಲ್ಲಿ ಕುಂಠಿತ ಹಾಗೂ ಸೇತುವೆಗಳ ನಿರಂತರ ಕುಸಿತ ಆಡಳಿತ ವೈಫಲ್ಯಕ್ಕೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಭುಗಿಲೆದಿದೆ. ಈ ಚುನಾವಣೆಯಲ್ಲಿ NDA ಸೋಲೋದು ಖಚಿತ ಅನ್ನೋದು ಅಭಿಪ್ರಾಯಗಳಿದೆ. ಆದರೆ NDA ಗೆಲುವಿಗಾಗಿ RSS ಸದ್ದಿಲ್ಲದೆ ಕಳ್ಳ ಬೆಕ್ಕಿನಂತೆ ಕೆಲಸ ಮಾಡ್ತಾ ಇದೆ. ಜನಾಭಿಪ್ರಾಯವನ್ನು ಬದಲಿಸೋ ತಂತ್ರ ಕುತಂತ್ರಗಳಲ್ಲಿ ತಲ್ಲೀನವಾಗಿದೆ. ಬಿಹಾರದಲ್ಲಿ NDA ಗೆಲುವಿಗಾಗಿ RSS ಮಿಷನ್ ತ್ರಿಶೂಲ ಅನ್ನೋ ಒಂದು ಹೊಸ ತಂತ್ರವನ್ನು ರೂಪಿಸಿದೆ. ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನೆಲಮಟ್ಟದಿಂದ ಮೊಬಿಲೈಸೇಷನ್ ಮಾಡೋದಕ್ಕೆ ತಮ್ಮ ಕಾರ್ಯಕರ್ತರನ್ನ ಕಣಕ್ಕಿಳಿಸಿದೆ. 2025 ಮಾರ್ಚ್ನಲ್ಲಿ RSS ಸೈಲೆಂಟ್ ಕ್ಯಾಂಪೇನ್ ಹೆಸರಿನಲ್ಲಿ ಸಮೀಕ್ಷೆಯನ್ನು ನಡೆಸಿತ್ತು. ಆ ಮೂಲಕ BJP ಗೆಲ್ಲೋದು ಅಸಾಧ್ಯ ಅಂತ ಕ್ಷೇತ್ರಗಳು ಮತ್ತು ಬೂತ್ಗಳಲ್ಲಿ ಗುರುತಿಸಿತ್ತು. ಇದೀಗ ಆ ಬೂತ್ಗಳಲ್ಲಿ BJP ಪರವಾಗಿ RSS ಜನಾಭಿಪ್ರಾಯವನ್ನು ರೂಪಿಸ್ತಾ ಇದೆ. ಅದಕ್ಕಾಗಿಯೇ ಈಗಾಗಲೇ ಚಾಟ್ ಮಯ್ಯ ಅಂದರೆ ಚೈತ್ರಿ ಉತ್ಸವದಂತಹ ಹಿಂದೂ ಉತ್ಸವಗಳನ್ನು ನಡೆಸಿದೆ. ಈಗ ಬಿಹಾರದಲ್ಲಿ 20,000ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಎಲ್ಲ ಜಿಲ್ಲೆಗಳಲ್ಲಿ ಬೂತ್ ಮಟ್ಟದಲ್ಲಿ RSS ನಿಯೋಜಿಸಿದೆ. ಇವರೆಲ್ಲರೂ ಉತ್ತರ ಪ್ರದೇಶ, ಹರಿಯಾಣ, ಉತ್ತರಾಖಂಡ್ ಹಾಗೂ ಜಾರ್ಖಂಡ್ ರಾಜ್ಯಗಳಿಂದ ಬಂದಿದ್ದಾರೆ. ಮುಖ್ಯವಾಗಿ ಸಿವಾನ್, ಬಕ್ಸರ್, ಆರಾ, ಪಟ್ನಾ, ಮುಜಾಫರ್ಪುರ್ ಈ ಜಿಲ್ಲೆಗಳಲ್ಲಿ ಮತದಾರರ ಮನವೊಲಿಸೋ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಈ ತಂಡಗಳು ಸಜಗ್ ರಹೋ ಅಂದರೆ ಜಾಗೃತರಾಗಿ ಅನ್ನೋ ಅಭಿಯಾನದಡಿ ಮತದಾರರ ಬಾಗಿಲಿಗೆ ತೆರಳಿ ಚರ್ಚೆಯನ್ನು ನಡೆಸ್ತಾ ಇದೆ. ಬೂತ್ ಮಟ್ಟದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಚಿಕ್ಕ ಸಭೆಗಳನ್ನು ನಡೆಸಿದೆ. ಸ್ಥಳೀಯ ಸಮಸ್ಯೆಗಳಾದ ನಿರುದ್ಯೋಗ, ಕಾರ್ಮಿಕರ ವಲಸೆ, ಅಭಿವೃದ್ಧಿಯನ್ನ ಬದಿಗಿಟ್ಟು ಈ ತಂಡಗಳು ಹಿಂದುತ್ವ, ರಾಷ್ಟ್ರೀಯತೆ ಹಾಗೂ ಒಳನುಸುಳುಕೋರರು ಅನ್ನೋ ದೂರದ ಗುಮ್ಮನನ್ನು ತೋರಿಸಿ ಮನವೊಲಿಸ್ತಾ ಇದೆ. RSSನ ಈ ತಂತ್ರ ಕುತಂತ್ರಗಳು ಫಲಿಸೋ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗಾಗಲೇ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಗಳಲ್ಲಿ RSSನ ಮೌನ ಕೆಲಸ ಫಲವನ್ನು ನೀಡಿದೆ. ಹರಿಯಾಣದಲ್ಲಿ OBC, ಜಾಟ್ ಮೀಸಲಾತಿ ಹೋರಾಟ ಮತ್ತು ರೈತ ಹೋರಾಟಗಳು ಭುಗಿಲೆದ್ದಿದ್ವು. 2020ರಲ್ಲಿ SSPಗೆ ಕಾನೂನು ಖಾತರಿಗಾಗಿ ಹೋರಾಟವನ್ನು ಆರಂಭಿಸಿದ ರೈತರನ್ನ ಹರಿಯಾಣ ಮತ್ತು ಕೇಂದ್ರದಲ್ಲಿನ BJP ಸರ್ಕಾರಗಳು ನಡೆಸಿಕೊಂಡ ಧೋರಣೆಯಿಂದ ರೈತರು ಆಕ್ರೋಶಗೊಂಡಿದ್ರು. 2024ರ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ BJP ಸೋಲು 100ಕ್ಕೆ 100ರಷ್ಟು ಖಚಿತ ಅಂತ ಹೇಳಲಾಗಿತ್ತು. ಆದರೆ ಸೈಲೆಂಟ್ ಆಗಿನೇ ಹರಿಯಾಣಕ್ಕೆ ಕಾಲಿಟ್ಟ RSS ಚಿಕ್ಕ ಚಿಕ್ಕ ತಂಡಗಳನ್ನು ರಚಿಸಿ ಸುಮಾರು 1.25 ಲಕ್ಷ ಸಭೆಗಳನ್ನು ನಡೆಸಿತು. ಈ ತಂಡಗಳು ರಾಷ್ಟ್ರೀಯತೆ, ಭಯೋತ್ಪಾದನೆ, ಹಿಂದುತ್ವದಂತಹ ವಿಚಾರಗಳನ್ನು ಮತದಾರರ ಮನಸ್ಸಿನೊಳಗೆ ಬಿತ್ತಿದ್ವು. ಹೋರಾಟ ನಿರತ ರೈತರು ಮತ್ತು ಜಾಟ್ ಸಮುದಾಯವನ್ನು ಮನವೊಲಿಸಿದ್ವು. ಇದರ ಪರಿಣಾಮವಾಗಿ BJP 48 ಸ್ಥಾನಗಳನ್ನು ಗೆಲ್ಲೋ ಮೂಲಕ ಬಹುಮತವನ್ನು ಪಡೆದು ಮತ್ತೆ ಸರ್ಕಾರವನ್ನು ರಚಿಸಿತು. ಹಾಗೆಯೇ
ಮಹಾರಾಷ್ಟ್ರದಲ್ಲಿ ಆರ್ಎಸ್ಎಸ್ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿತು. 20,000ಕ್ಕೂ ಹೆಚ್ಚು ಬೂತ್ ಮಟ್ಟದ ಸಭೆಗಳನ್ನು ನಡೆಸಿದ ಈ ಸಂಘ ಪರಿವಾರ ಓಟ್ ಜಿಹಾದ್ ವಿರುದ್ಧ ಹಿಂದುತ್ವ ಏಕೀಕರಣಕ್ಕಾಗಿ ಧರ್ಮಯುದ್ಧ ಅನ್ನೋ ನಿರೂಪಣೆಯನ್ನ ಸೃಷ್ಟಿ ಮಾಡಿ ಜನರ ಮುಂದಿಡ್ತು. ಒಬಿಸಿ ಮತ್ತು ಮರಾಠ ಮತಗಳು ವಿಭಜನೆಯಾಗದಂತೆ ತಡೀತು. ಎಲ್ಲ ಮತಗಳು ಬಿಜೆಪಿಗೆ ನಿರಾಯಾಸವಾಗಿ ಹರಿದು ಬರುವಂತೆ ಮತದಾರರ ಮನಸ್ಸನ್ನ ಬದಲಿಸಿತು. ಇದರ ಪರಿಣಾಮವಾಗಿ ಬಿಜೆಪಿ 132 ಸೀಟುಗಳನ್ನು, ಮಹಾಯುತಿ 230 ಸ್ಥಾನಗಳನ್ನು ಗೆದ್ದು ಅಧಿಕಾರವನ್ನು ಉಳಿಸ್ಕೊಂಡಿತು. ಈಗ ಬಿಹಾರ ಚುನಾವಣೆಯಲ್ಲಿ ಮೂಲ ಸೌಕರ್ಯ ಮತ್ತು ಉದ್ಯೋಗ ನಿರ್ಣಾಯಕ ಅಂಶಗಳಾಗಿದೆ. 89% ಗ್ರಾಮೀಣ ಭಾಗವನ್ನು ಹೊಂದಿರೋ ಬಿಹಾರದ ಯುವಜನರಲ್ಲಿ ನಿರುದ್ಯೋಗ ಪ್ರಮಾಣ 10% ಇದೆ. ಇತ್ತೀಚೆಗೆ ನಡೆದ ಸಮೀಕ್ಷೆಯಲ್ಲಿ ಬಿಹಾರದ 56.7% ಜನರು ನಿತೀಶ್ ನೇತೃತ್ವದ ಎನ್ಡಿಎ ಸರ್ಕಾರ ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲಿನ ಯುವಜನರು ದೆಹಲಿ, ಬೆಂಗಳೂರು ಸೇರಿದಂತೆ ಇತರ ರಾಜ್ಯಗಳ ಪ್ರಮುಖ ನಗರಗಳಿಗೆ ಉದ್ಯೋಗವನ್ನ ಅರಸಿ ವಲಸೆ ಹೋಗ್ತಾ ಇದ್ದಾರೆ. ಈ ಬಿಹಾರದಲ್ಲಿ ಆಗ್ತಾ ಇರೋ ಭ್ರಷ್ಟಾಚಾರಕ್ಕೆ ಸೇತುವೆ ಕುಸಿತಗಳು ಕನ್ನಡಿಯನ್ನ ಹಿಡಿದಿದ್ದಾವೆ. ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲ ಆಗಿದೆ ಅಂತ ಮತದಾರರು ಆಕ್ರೋಶಗೊಂಡಿದ್ದಾರೆ. ಈ ಜನಾಕ್ರೋಶವನ್ನ ಶಮನ ಮಾಡೋದಕ್ಕೆ ಆರ್ಎಸ್ಎಸ್ ರಹಸ್ಯ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಆರ್ಎಸ್ಎಸ್ ತಂತ್ರದಿಂದಾಗಿ ಬಿಹಾರದಲ್ಲಿ 69ರಿಂದ 73 ಸ್ಥಾನಗಳಲ್ಲಿ ಎನ್ಡಿಎ ವಿರೋಧಿ ಮತಗಳು ಎನ್ಡಿಎ ಪರವಾಗಿ ಚಲಾವಣೆ ಆಗಬಹುದು. ಸೋಲೋ ಅಂಚಿನಲ್ಲಿದ್ದ ಕ್ಷೇತ್ರಗಳಲ್ಲಿಯೂ ಕೂಡ ಬಿಜೆಪಿ, ಜೆಡಿಯು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಬಹುದು ಅಂತ ಊಹಿಸಲಾಗಿದೆ. ಒಂದು ವೇಳೆ ಆರ್ಎಸ್ಎಸ್ ಗೌಪ್ಯ ಕಾರ್ಯಾಚರಣೆಗಳು ಏನಾದರೂ ಯಶಸ್ವಿಯಾದರೆ ಬಿಹಾರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರದ ಗದ್ದುಗೆಯನ್ನು ಉಳಿಸ್ಕೊಳ್ಬಹುದು. ಆದರೆ ಸಂಘ ಪರಿವಾರದ ಈ ಮಿಷನ್ ತ್ರಿಶೂಲಗೆ ಪ್ರತಿಯಾಗಿ ಕಾಂಗ್ರೆಸ್ ಮತ್ತು ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ ಬಳಿ ಯಾವುದೇ ಯೋಜನೆ, ಕಾರ್ಯಸೂಚಿಗಳಿಲ್ಲ. ಆರ್ಎಸ್ಎಸ್ನ ತಂತ್ರದ ವಿಚಾರವಾಗಿ ವಿಪಕ್ಷಗಳ ಮೈತ್ರಿಕೂಟ ಎಚ್ಚೆತ್ತುಕೊಂಡಂತೆ ಪ್ರತಿ ತಂತ್ರಗಳನ್ನು ರೂಪಿಸಿದಂತೆ ಕಾಣಿಸ್ತಾ ಇಲ್ಲ. ಮಹಾಗಠಬಂಧನಗೆ ಬಿಹಾರದಲ್ಲಿ ಅತ್ಯುತ್ತಮ ಅವಕಾಶ ಇದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಯಶಸ್ಸು, ಭರವಸೆಗಳನ್ನು ಪೂರೈಸದೆ ಮಹಾರಾಷ್ಟ್ರ, ದೆಹಲಿಯಲ್ಲಿ ಮಾತನ್ನ ತಪ್ಪಿರೋ ಬಿಜೆಪಿ ಆಡಳಿತ ವಿರೋಧಿಯಲ್ಲಿದೆ. ಓಟ್ ಚೋರಿ, 20 ವರ್ಷಗಳ ಆಡಳಿತ ವೈಫಲ್ಯ ಸೇರಿದಂತೆ ನಾನಾ ಅಸ್ತ್ರಗಳು ಮಹಾಗಠಬಂಧನ ಬತ್ತಳಿಕೆಯಲ್ಲಿದ್ವು. ಆದರೆ ಈ ಯಾವುದೇ ಬಾಣಗಳನ್ನು ಮೈತ್ರಿಕೂಟ ಸಮರ್ಪಕವಾಗಿ ಬಳಸಿಕೊಳ್ಳಲಿಲ್ಲ. ಹೀಗಿರುವಾಗ ಆರ್ಎಸ್ಎಸ್ ಅನ್ನೋ ಕಳ್ಳಬೇಕು ಸದ್ದಿಲ್ಲದೇನೆ ಬಂದು ಹಾಲು ಅಂದರೆ ಮತವನ್ನ ಕದ್ದು ಹೋಗುವಾಗ ಅದರ ಕೊರಳಿಗೆ ಈ ವಿಪಕ್ಷಗಳು ಗಂಟೆಯನ್ನು ಕಟ್ಟಬೇಕಿತ್ತು. ಅದರ ತಂತ್ರವನ್ನು ವಿಫಲಗೊಳಿಸಬೇಕಿತ್ತು. ಆದರೆ ಅದಾಗಲಿಲ್ಲ. ನವೆಂಬರ್ 6 ಮೊದಲ ಹಂತದ ಮತದಾನ ನಡೆಯಲಿದೆ. ಈಗಲಾದರೂ ಕೂಡ ಎಚ್ಚೆತ್ತುಕೊಂಡು 2ನೇ ಹಂತದ ಮತದಾನದ ವೇಳೆ ಆರ್ಎಸ್ಎಸ್ನ ಕೊರಳಿಗೆ ಗಂಟೆಯನ್ನು ಕಟ್ಟುವ ಮೂಲಕ ಅದರ ತಂತ್ರವನ್ನು ವಿಫಲಗೊಳಿಸೋ ಅವಕಾಶ ಇದೆ. ಬಳಸ್ಕೊಳ್ಬೇಕಷ್ಟೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.